ಹೈಕಮಾಂಡ್ ಯಾವ ಪಟ್ಟಿಯನ್ನು ಪರಿಶೀಲನೆ ತೆಗೆದುಕೊಳ್ಳುತ್ತೆ ಪರಿಗಣನೆಗೆ ಅನ್ನೋದನ್ನ ನೋಡ್ಬೇಕು. ಇನ್ನು ಕಾಂಗ್ರೆಸ್ನಲ್ಲಿ ನೂತನ ಸಂಪುಟ ರಚನೆ ಕಸರತ್ತು ಜೋರಾಗಿ ನಡೀತಾ ಇದೆ. 4 ಡಿಸಿಎಂ ಸೃಷ್ಟಿಗೆ ಡಿಕೆಶಿ ಸತೀಶ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. 4 ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಹಾಸ್ಯಾಸ್ಪದವಾಗಿ ಬಿಡುತ್ತೆ. ಹೈಕಮಾಂಡ್ ಮುಂದೆ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಶಾಸಕರು. ಹಾಸ್ಯಾಸ್ಪದ ಆಗತ್ತೆ ಅಂತ ಹೇಳಿರುವಂತದ್ದು. ಸೋಮವಾರ ಡಿಸಿಎಂ ಹುದ್ದೆ ಬಗ್ಗೆ ನಿರ್ಧಾರವನ್ನ ಮಾಡಲಿದ್ದಾರೆ. ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಮಾಡುವಂತದ್ದು. ಕಾಂಗ್ರೆಸ್ನಲ್ಲಿ ನೂತನ ಸಂಪುಟ ರಚನೆಯ ಕಸರತ್ತು ಜೋರಾಗಿ ನಡೀತಾ ಇದೆ. 4 ಡಿಸಿಎಂ ಸೃಷ್ಟಿಗೆ ಡಿಕೆಶಿ ಸತೀಶ್ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. 4 ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಿದ್ರೆ ಹಾಸ್ಯಾಸ್ಪದವಾಗಿ ಬಿಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮುಂದೆ ತಮ್ಮ ಅಭಿಪ್ರಾಯವನ್ನ ಕೂಡ ಹೇಳಿದ್ದಾರೆ ಶಾಸಕರು. ಈ ಕುರಿತಾಗಿ ಸೋಮವಾರ ಡಿಸಿಎಂ ಹುದ್ದೆ ಬಗ್ಗೆ ನಿರ್ಧಾರವನ್ನ ಕೂಡ ಮಾಡಲಾಗತ್ತೆ. ಡಿಸಿಎಂ ಹುದ್ದೆ ಕುರಿತಾಗಿ ನಿರ್ಧಾರವನ್ನ ಮಾಡುವಂತದ್ದು 4 ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಒಂದು ಎಂಬಿ ಪಾಟೀಲ್, ಜಮೀರ್ ಅಹಮದ್, ಜೊತೆಯಲ್ಲಿ ಯತೀಂದ್ರ, ಪ್ರಿಯಾಂಕ್ ಖರ್ಗೆ, ಈ 3 ಹೆಸರುಗಳು ಕೂಡ ಕೇಳಿ ಬಂದಿದೆ. ಹಾಗಾಗಿ 3 ಪೋಸ್ಟ್ ಅನ್ನ ಕೊಡ್ತಾರಾ ಅಥವಾ ಇಲ್ವಾ ಅದನ್ನು ಕೂಡ ಕಾದು ನೋಡ್ಬೇಕು. ಈಗ ಆಲ್ರೆಡಿ ಬೇಡ ಅನ್ನುವ ನಿಟ್ಟಿನಲ್ಲಿ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಆದ್ರೆ 2028ರ ವಿಧಾನಸಭೆ ಚುನಾವಣೆಗೆ ಇದು ಬುನಾದಿ. ಯಾಕಂತ ಅಂದ್ರೆ ಇಲ್ಲಿ ಯಾರಿಗೆ ಸ್ಥಾನಮಾನವನ್ನ ಕೊಡ್ತಾರೆ ಅದು ಕೂಡ ತುಂಬಾ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ಹಾಗಾಗಿ ತುಂಬಾ ಯೋಚನೆ ಮಾಡಿ ಸಂಪುಟದ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಈ 4 ಜನನು ಕೂಡ ಜಾತಿವಾರು ಅಥವಾ ಪ್ರಾದೇಶಿಕವಾಗಿ ಎಲ್ಲರೂ ಕೂಡ ಗುರುತಿಸಿಕೊಂಡಿರೋರು. ಈ ಕುರಿತಾಗಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ.